ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ. BL ಸಂತೋಷ್ ಅವರ ವಿವಾದಾತ್ಮಕ ಹೇಳಿಕೆ ಈಗ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನ್ಯಾಯಾನ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೀನ್ಸು DNA ನೋಡ್ಕೊಂಡು ಟಿಕೆಟ್ ಕೊಡೋಕ್ಕಾಗುತ್ತಾ ಅಂದ್ರೆ ಹಾಗಾದ್ರೆ BSY ಪುತ್ರ ರಾಘವೇಂದ್ರ ಯಾವ ಜೀನ್ಸು ಅಂತ ಪ್ರಶ್ನೆ ಬರುತ್ತೆ. CM ಉದಾಸಿ ಮಗ ಶಿವಕುಮಾರ್ ಉದಾಸಿ ಯಾವ DNA ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಸೋ ನೀವು ಹಾಗಾದ್ರೆ ತೇಜಸ್ವಿನಿ ಅನಂತಕುಮಾರ್ಗೆ ಯಾಕೆ ಅನ್ಯಾಯ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ. ಸುಮಲತಾ ಅಂಬರೀಷ್ ಅವರು ಏನು ಕೂಡ ಉದ್ಭವ ಮೂರ್ತಿ ಅಲ್ಲ, ಅವರು ಅಂಬರೀಷ್ ಹೆಸರನ್ನ ಹೇಳ್ಕೊಂಡೇ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ನೀವು ಸಪೋರ್ಟ್ ಕೊಡ್ತೀನಿ ಅಂತಂದ್ರೆ ಅನಂತಕುಮಾರ್ ಹೆಸರು ಹೇಳ್ಕೊಂಡು ತೇಜಸ್ವಿನಿ ಅವ್ರು ಯಾಕೆ ರಾಜಕಾರಣ ಮಾಡಬಾರದು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಈಗ ಸಾಕಷ್ಟು ಪ್ರಶ್ನೆಗಳಿಗೆ ನಾಂದಿ ಹಾಡಿದೆ BL ಸಂತೋಷ್ ಅವರ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ರಾಜಕೀಯ ಹಿರಿಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, BL ಸಂತೋಷ್ ಅವರ ವಿವಾದಾತ್ಮಕ ಹೇಳಿಕೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಇಲ್ಲ. ಅವರ ಹೇಳಿಕೆಯಲ್ಲೇ ಗೊಂದಲಗಳಿದೆ ಅಂತ ಅನಿಸ್ತಾ ಇದೆ. ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನ ಹಾಗಾದ್ರೆ ಅಂತ? ಹೌದು, ಯಾಕಂದ್ರೆ ಅರವಿಂದ್, ಇದು ಒಂದು ಬಿಜೆಪಿಯ ಅವರ ಒಂದು ದ್ವಂದ್ವ ನಿಲುವು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸುವುದರಲ್ಲಿ ಸಂತೋಷ್ ಅವರ ಕೈವಾಡ ಇದೆ ಅನ್ನೋ ಏನು ಮಾತುಗಳು ಕೇಳಿ ಬಂತು. ಅದಕ್ಕೆ ಇವತ್ತಿನ ಹೇಳಿಕೆ ಅದು ಪುಷ್ಟಿ ಕೊಡುತ್ತೆ. ಜೊತೆಗೆ ಆ ಪಕ್ಷದಲ್ಲಿ ಕೈಗೊಳ್ಳುವ ಕೆಲವು ನಿರ್ಧಾರಗಳಲ್ಲಿ ದ್ವಂದ್ವ ಇದೆ, ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಅನಂತಕುಮಾರ್ ಅವರು ಜೀವಿತಾವಧಿಯಲ್ಲಿ ತೇಜಸ್ವಿನಿ ಅವರೇನು ಮೌನ ಕೂತಿರ್ಲಿಲ್ಲ. ಅವರು ABP ಕಾರ್ಯಕರ್ತರಾಗಿ ಬಂದು ಅವರೇನು ಮದುವೆ ಆಗೋ ಮೊದಲಿಂದನೇ ಪಕ್ಷದ ಕಾರ್ಯಕರ್ತರಾಗಿದ್ದವರು, ಸಂಘಟನೆಯಿಂದ ಬಂದವರು, ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ರು. ಅವರಿಗೆ ಅನಂತಕುಮಾರ್ ಅವರು ಮೃತಪಟ್ಟರು, ಅವರ ನಂತರದ ಅವರೆಲ್ಲ ಕ್ರೆಡಿಟ್ ಅವ್ರು ಪಡ್ಕೋಬೇಕು ಅನ್ನೋದಕ್ಕಿಂತ ಅವರು ಕೂಡ ಮೂಲ ಕಾರ್ಯಕರ್ತರಾಗಿದ್ದು ಕೆಲಸ ಮಾಡ್ಕೊಂಡ್ ಬಂದಿದ್ರು ಅನ್ನೋದು ಅವರಿಗೆ ಅರಿವಿರ್ಬೇಕಾಗಿತ್ತು ಸಂತೋಷ್ ಅವರಿಗೆ ಅವ್ರಿಗೆ ಹೇಳಿಕೆ ಕೊಡುವಾಗ. ಆದ್ರೆ ಅದನ್ನ ಬಿಟ್ಟು ಆ ಕ್ರೆಡಿಟ್ ನ ಅವ್ರಿಗೆ ಕೊಡಕ್ ಬರೋದಿಲ್ಲ. ಹಾಗಾದ್ರೆ ಅವ್ರಿಗೆಲ್ಲ ಕ್ರೆಡಿಟ್ ಅನಂತಕುಮಾರ್ ಕ್ರೆಡಿಟ್ ನ ತೇಜಸ್ವಿ ಅವ್ರಿಗೆ ಯಾಕೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ರು ನಿಜಕ್ಕೂ ಒಂದು ರೀತಿಯ ಗೊಂದಲ ಅಂತಾನೆ ಹೇಳ್ಬೋದು. ಈಗಾಗ್ಲೇ ನಾವು ಗಮನಿಸಿರುವಂತೆ ಯಾರು ಶಿವಕುಮಾರ್ ಉದಾಸಿ ಅವರು ಗದಗ ಹಾವೇರಿಯ ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಕಳೆದ ಬಾರಿ ಕೂಡ ಸಂಸದರಾಗಿದ್ರು. ಅವರಿಗೆ ಯಾವ ಆಧಾರದಲ್ಲಿ ಕೊಟ್ಟಿದ್ರು? ಅವ್ರೇನಾದ್ರು ಸ್ಥಳಾಂತರದಲ್ಲಿ ಪಕ್ಷವನ್ನ ಸಂಘಟಿಸಿದ್ರ? ಇಲ್ಲ. ಉದಾಸಿ ಅವರು ಆಗ ಸಚಿವರಾಗಿದ್ರು, ಅವ್ರ ಮಗ ಅನ್ನೋ ಕಾರಣಕ್ಕೆ ಅವ್ರು ಕೊಡ್ಲಾಯ್ತು. ಅದೇ ರೀತಿ ಶಿವಮೊಗ್ಗದ ಅಭ್ಯರ್ಥಿ ಆಗಿರುವಂತ ಏನು ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಅವರು ಕೂಡ ಯಡಿಯೂರಪ್ಪ ಅವ್ರ ಪುತ್ರ ಅಂತ ಬೆಳೆದ್ರು ಹೊರತು ಅವರು ತಳಮಟ್ಟದಲ್ಲಿ ಸಂಘಟನೆ ಮಾಡ್ಕೊಂಡು ಮೇಲೆ ಬಂದವರಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಬಿಜೆಪಿಯ ದ್ವಂದ್ವ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಏನೋ ಒಂದು ವ್ಯವಸ್ಥಿತ ಸಂಚು ರೂಪಿಸಿರುವಂಗೆ ಕಾಣ್ತಾ ಇದೆ. ಈ ಎಲ್ಲ ಏನು ಕಾರ್ಯಕರ್ತರಿಗಿದ್ದ ಅನುಮಾನಗಳಿಗೆ ಈ BL ಸಂತೋಷ್ ಅವರ ಹೇಳಿಕೆ ಒಂದು ರೀತಿಯ ಪುಷ್ಟಿ ಕೊಡುವಂತೆ ಕಾಣ್ತಾ ಇದೆ. ಈಗ ಯುವಕರಿಗೆ ನಾವು ಮಣೆಯನ್ನ ಹಾಕ್ತೀವಿ, 20-30 ವರ್ಷ ಪಾರ್ಟಿ ರಾಜಕಾರಣ ಮಾಡೋರು ಬೇಕು ಅಂತಾನೆ ರಾಘವೇಂದ್ರನ್ ಕೊಟ್ಟಿದ್ದಾರೆ, ಶಿವಕುಮಾರ್ ಉದಾಸಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ಅದೇ ರೂಲ್ಸ್ ಚಿಕ್ಕೋಡಿನಲ್ಲಿ ರಮೇಶ್ ಕತ್ತಿಗೆ ಯಾಕೆ ಅಪ್ಲೈ ಆಗಲ್ಲ ಹಾಗಾದ್ರೆ? ಅಂದ್ರೆ ರಮೇಶ್ ಕತ್ತಿ ಅವ್ರನ್ನ ಬದಲಾಯಿಸಿ ಈ ಬಾರಿ ಇನ್ನೊಬ್ಬರಿಗೂ ಕೊಟ್ಟಿರುವಂತದ್ದು. ಆದ್ರೆ ಇದು ಆ ರೀತಿಯಲ್ಲ ಅರವಿಂದ್. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಪಕ್ಷಕ್ಕಾಗಿ ದುಡಿದವ್ರನ್ನ, ಹಲವಾರು ವರ್ಷಗಳು ದುಡಿದು ಮೇಲೆ ಬಂದಂತವ್ರನ್ನ ಒಂದು ರೀತಿಯಲ್ಲಿ ಅಗೌರವವಾಗಿ ಕಾಣ್ತಾ ಇದ್ದಾರೆ ಅನ್ನೋದು ಕೆಲವು ವಿದ್ಯಮಾನಗಳು ನಾವು ಗಮನಿಸಿದ್ದೇವೆ. ಉದಾಹರಣೆಗೆ ಅದ್ವಾನಿ ಅವ್ರನ್ನ ಇರ್ಬೋದು, ಮುರಳೀಧರ್ ಮನೋಹರ್ ಜೋಶಿ ಇರ್ಬೋದು, ಕಲ್ರಾಜ್ ಮಿಶ್ರಾ ಇರ್ಬೋದು, ಸುಮಿತ್ರಾ ಮಹಾಜನ್ ಇರ್ಬೋದು. ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಪಕ್ಷದ ಮೂಲ ಪಕ್ಷವನ್ನ ಕಟ್ಟಿಸಿದವರು, ಪಕ್ಷ ಕಟ್ಕೊಂಡು ಮೇಲೆ ಬಂದವರು ಹಿರಿಯರಾದ ತಕ್ಷಣ ಅವ್ರನ್ನ ಒಂದು ರೀತಿಯಲ್ಲಿ ಅಗೌರವವಾಗಿ ನಿವೃತ್ತಿ ಮಾಡುವಂತದ್ದು, ಮೂಲೆ ಗುಂಪು ಮಾಡುವಂತ ವಿದ್ಯಮಾನ ಏನಿದೆ, ಅದಕ್ಕೆ ಸಾಕ್ಷಿ ಎಂಬಂತೆ ಅನಂತಕುಮಾರ್ ಅವರ ಮತ್ತು ಅವರ ಪೀಳಿಗೆ ಮತ್ತು ಅವರ ಕೊಡುಗೆಯನ್ನ ಹಾಗೆ ಮುಗಿಸುವಂತ ಒಂದು ತಂತ್ರ ಇದಿರ್ಬೋದೇನೋ ಅಂತ ಅನುಮಾನ ಅವರ ಬೆಂಬಲಿಗರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತದ್ದು. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.